ಆತ್ಮ ನಮಸ್ತೆ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಇವತ್ತು ಮಾಡ್ತಾ ಇರುವಂತ ಸ್ನಾಕ್ಸು ಬ್ರೊಕೋಲಿನ ಯೂಸ್ ಮಾಡಿ ಮಲೈ ಬ್ರೊಕೋಲಿ ಮಾಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಒಂದು ಬ್ರೊಕೋಲಿ, ಕೆಂಪು ಮೆಣಸಿನ್ಕಾಯಿ, ಮೆಣಸು, ಆರಿಗ್ಯಾನೋ, ಗೋಡಂಬಿ, ಏಲಕ್ಕಿ, ಜೀರಿಗೆ, ಹಾಲು, ಬೆಣ್ಣೆ, ಚೀಸ್ ಸ್ಪ್ರೆಡ್, ಕಸ್ತೂರಿ ಮೇಥಿ, ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಲಿನ ಕೆನೆ ಮತ್ತೆ ಮೊಸರು. ನಾನಿಲ್ಲಿ ಒಂದು ಬ್ರೊಕೋಲಿನ ತಗೊಂಡಿದ್ದೀನಿ. ಬ್ರೊಕೋಲಿನ ಎಲೆಗಳನ್ನೆಲ್ಲ ತಕೊಂಡು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ಅದು ಫ್ಲಾರೆಟ್ಸ್ನೆಲ್ಲ ಬಿಡಿ ಬಿಡಿ ಮಾಡ್ಕೊಂಡು ಅದನ್ನ ಒಂದ್ 2ರಿಂದ 3 ಬಾರಿ ಅಷ್ಟು ಚೆನ್ನಾಗಿ ತೊಳ್ಕೊಳ್ಬೇಕು, ಸ್ವಲ್ಪ ಉಪ್ಪು ಮತ್ತೆ ಅರಿಶಿನ ಪುಡಿ ಹಾಕೊಂಡು. ಇನ್ನ ಈ ಕಡೆ ಒಂದ್ ಬೌಲಲ್ಲಿ ಸ್ವಲ್ಪ ನೀರನ್ನ ಇಟ್ಟಿದ್ದೀನಿ. ಅದಕ್ಕೆ ಒಂದ್ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೀರು ಸ್ವಲ್ಪ ಬಿಸಿ ಆಗ್ತಾ ಇದ್ದ ಹಾಗೆ ನಾವಾಗ್ಲೇ ಏನ್ ಕಟ್ ಮಾಡಿ ಇಟ್ಕೊಂಡಿದ್ವಿ ಫ್ಲಾರೆಟ್ಸು, ಅದನ್ನ ಈ ನೀರಿಗೆ ಹಾಕಿ ಒಂದ್ 2 ನಿಮಿಷ ಬೇಯಿಸ್ಕೊಳ್ಬೇಕಾಗತ್ತೆ. ಬ್ರೊಕೋಲಿನ ಬೆಳೆಸೋದಕ್ಕೆ ತುಂಬಾನೇ ಕೆಮಿಕಲ್ಸ್ ಯೂಸ್ ಮಾಡಿರ್ತಾರೆ. ಹಾಗಾಗಿ ನಾವು ಇದನ್ನ ಸ್ವಲ್ಪ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಬೇಕು. ಮತ್ತೆ ಬ್ರೊಕೋಲಿ ಓವರ್ ಕುಕ್ ಆಗ್ಬಾರ್ದು. ನಾನಿಲ್ಲಿ ಒಂದ್ ಬೌಲ್ಗೆ 2 ಸ್ಪೂನ್ ಆಗುವಷ್ಟು ಮನೆಯಲ್ಲೇ ಇದ್ದಂತ ಮೊಸರನ್ನ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಶುಂಠಿ ಮತ್ತೆ ಬೆಳ್ಳುಳ್ಳಿನ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು 3/4 ಚಮಚದಷ್ಟು ಹಾಕೊಂಡ್ರೆ ಸಾಕಾಗತ್ತೆ. 1 ಸ್ಪೂನ್ ಅಷ್ಟು ಹಾಲಿನ ಕೆನೆ ಮತ್ತೆ ಒಂದ್ ಸ್ವಲ್ಪ ಕಸ್ತೂರಿ ಮೇಥಿನ ಕ್ರಶ್ ಮಾಡಿ ಆಡ್ ಮಾಡ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಅಷ್ಟು ಕಾಳು ಮೆಣಸು, ಅರ್ಧ ಸ್ಪೂನ್ ಅಷ್ಟು ಆರಿಗ್ಯಾನೋ, ಇನ್ನ 2 ಸ್ಪೂನ್ ಅಷ್ಟು ಚೀಸ್ ಸ್ಪ್ರೆಡ್ ನ ಆಡ್ ಮಾಡ್ತಾ ಇದ್ದೀನಿ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಇನ್ನು ಈ ಕಡೆ ನಾನು ಸ್ಟವ್ನ ಹಚ್ಚಿ ಒಂದ್ ಪ್ಯಾನ್ ನ ಇಟ್ಟಿದ್ದೀನಿ. ಆ ಪ್ಯಾನ್ಗೆ ಸ್ವಲ್ಪ ಬೆಣ್ಣೆನ ಹಾಕಿ ಬೆಣ್ಣೆ ಕರ್ಗೋದಕ್ಕಿಂತ ಮುಂಚೆ ಬ್ರೊಕೋಲಿನ ಹಾಕ್ತಾ ಇದ್ದೀನಿ. ಬ್ರೊಕೋಲಿನ ಬೆಣ್ಣೆಯಲ್ಲಿ ಸ್ವಲ್ಪ ಸ್ಟಿರ್ ಫ್ರೈ ಮಾಡ್ಬೇಕಾಗತ್ತೆ. ಬ್ರೊಕೋಲಿ ಬೆಣ್ಣೆಯಲ್ಲಿ ಬೇಯೋದ್ರಿಂದ ಅದರ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಬ್ರೊಕೋಲಿ ಒಂದು ಸೂಪರ್ ಫುಡ್. ಇದರಲ್ಲಿ ವೈಟಮಿನ್ ಕೆ, ವೈಟಮಿನ್ ಸಿ, ಐರನ್ ಮತ್ತೆ ಸೆವ್ರಲ್ ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ನಮ್ಮ ಓವರ್ ಆಲ್ ಕುಕಿಂಗ್ ಅಲ್ಲಿ ಬ್ರೊಕೋಲಿನ ಒಂದು 5ರಿಂದ 7 ನಿಮಿಷದಷ್ಟು ಬೇಯಿಸಿದ್ರೆ ಸಾಕಾಗುತ್ತೆ. ಈ ಬ್ರೊಕೋಲಿನ ನಾವು ಓವರ್ ಕುಕ್ ಮಾಡೋದ್ರಿಂದ ಇದ್ರಲ್ಲಿರುವಂತ ಹೆಲ್ತ್ ಬೆನಿಫಿಟ್ಸ್ ನ ನಾವು ಕಳ್ಕೊಳ್ತೀವಿ. ಮತ್ತೆ ಇದು ಗುಡ್ ಫ್ಯಾಟ್ ಅಂದ್ರೆ ಆಲಿವ್ ಆಯಿಲ್ ಇಲ್ಲ ಗೀ ಇಲ್ಲ ಬಟರ್, ಹೀಗೆ ಇದ್ರ ಜೊತೆ ಬೆರೆಯೋದ್ರಿಂದ ವೈಟಮಿನ್ ಕೆ ನ ಅಬ್ಸಾರ್ಬ್ ಮಾಡುತ್ತೆ. ನಾನು ಇಲ್ಲಿ ಮಿಕ್ಸಿ ಜಾರ್ಗೆ ನೆನ್ಸಿಟ್ಟಿದ್ದಂತ ಗೋಡಂಬಿನ ಬೆರೆಸ್ತಾ ಇದ್ದೀನಿ. ಅದಕ್ಕೆ 2 ಕೆಂಪು ಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ. ಒಂದು 1/4 ಚಮಚದಷ್ಟು ಜೀರಿಗೆ, 2 ಏಲಕ್ಕಿ. ಚೀಸ್ ಸ್ಪ್ರೆಡ್ ಇಲ್ಲದೆ ಇರೋರು ಈ ಟೈಮಲ್ಲಿ ಚೀಸ್ ಕ್ಯೂಬ್ಸ್ ನ ಕೂಡ ಹಾಕೊಳ್ಬಹುದು. ಮತ್ತೆ ಕಾಯಿಸಿ ಆರಿಸಿದಂತ ಹಾಲನ್ನ ಹಾಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು. ಈ ಪೇಸ್ಟ್ ನ ನಾವಾಗ್ಲೇ ಏನು ಒಂದು ಬೌಲಲ್ಲಿ ಎಲ್ಲಾ ಇಂಗ್ರೀಡಿಯೆಂಟ್ಸ್ ನ ಆಡ್ ಮಾಡಿದ್ವಲ್ಲ, ಅದ್ರ ಜೊತೆ ಮಿಕ್ಸ್ ಮಾಡಿ ಅದಕ್ಕೆ ನಾವು ಬೆಣ್ಣೆಯಲ್ಲಿ ಬೇಯಿಸ್ಕೊಂಡಿರುವಂತ ಬ್ರೊಕೋಲಿನ ಕೂಡ ಹಾಕಿ ಒಂದ್ 15 ನಿಮಿಷ ರೆಸ್ಟ್ ಟೈಮ್ ಅಂತ ಇಡಬೇಕು. ಇನ್ನ ಈ ಬ್ರೊಕೋಲಿ ಬೆನಿಫಿಟ್ಸ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇದರಲ್ಲಿ ಲಾಟ್ಸ್ ಆಫ್ ವೈಟಮಿನ್ಸ್ ಮತ್ತೆ ಮಿನರಲ್ಸ್ ಇರುತ್ತೆ. ಇದು ಗ್ರೇಟ್ ಸೋರ್ಸ್ ಆಫ್ ಫೈಬರ್ ಅಂತಾನೆ ಹೇಳ್ಬೋದು. ಇಟ್ ರೆಡ್ಯೂಸಸ್ ಕ್ಯಾನ್ಸರ್ ರಿಸ್ಕ್ ಅಂತ ಕೂಡ ಹೇಳ್ತಾರೆ. ವೆಯ್ಟ್ ಲಾಸ್ ಮಾಡೋರ್ಗಂತೂ ಇದು ತುಂಬಾನೇ ಯೂಸ್ಫುಲ್ ಅಂತೆ. ಯಾಕೆ ಅಂದ್ರೆ ಇದು ಲೋ ಕ್ಯಾಲರೀಸ್ ಮತ್ತೆ ಸ್ಟೊಮಕ್ ನ ಬೇಗ ಫಿಲ್ ಮಾಡತ್ತಂತೆ. ಹಾರ್ಟ್ಗೆ, ಬ್ರೈನ್ಗೆ ಮತ್ತೆ ಓರಲ್ ಹೆಲ್ತ್ಗೆ ಕೂಡ ಒಳ್ಳೇದು ಅಂತ ಹೇಳ್ತಾರೆ. ಇದು ಡಿಟಾಕ್ಸಿಫೈ ಮಾಡತ್ತಂತೆ ನಮ್ಮ ಬಾಡಿನ ನ್ಯಾಚುರಲ್ ಆಗಿ. ಎಸ್, ಈಗ 15 ಮಿನಿಟ್ಸ್ ರೆಸ್ಟ್ ಟೈಮ್ ಆಗಿದೆ. ನಾನಿಲ್ಲಿ ಸ್ಕೀವರ್ ಸ್ಟಿಕ್ ನ ಯೂಸ್ ಮಾಡಿ ಬ್ರೊಕೋಲಿನ ಪ್ಲೇಸ್ ಮಾಡ್ತಾ ಇದ್ದೀನಿ. ಇದನ್ನ 2 ರೀತಿ ಮಾಡೋದನ್ನ ನಾನು ಇಲ್ಲಿ ತೋರಿಸ್ತೀನಿ. ಒಂದು, ಈ ತರ ಸ್ಟಿಕ್ ಮೇಲೆ ಇಟ್ಟು ಪ್ಯಾನ್ ಮೇಲೆ ಬೇಯಿಸೋದು. ಇಲ್ಲ ಅಂತಂದ್ರೆ ಪ್ಯಾನ್ ಮೇಲೆ ಡೈರೆಕ್ಟ್ ಆಗಿ ಹಾಕಿ ಕೂಡ ಬೇಯಿಸ್ಕೊಳ್ಬಹುದು. ನಾನು ಇಲ್ಲಿ ಯಾವ ಮೆಥಡ್ ಇಂದ ತುಂಬಾ ಕ್ರಂಚಿ ಆಗಿ ಬರುತ್ತೆ ಅಂತ ನೋಡ್ಬೇಕು ಅಂತ 2 ಮೆಥಡ್ ನ ಟ್ರೈ ಮಾಡ್ತಾ ಇದ್ದೀನಿ. ಅಂಡ್ ಅದನ್ನೇ ಸೇಮ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಒಂದು ಪ್ಯಾನ್ ನ ಇಟ್ಟು ಆ ಪ್ಯಾನ್ಗೆ ಸ್ವಲ್ಪ ಬೆಣ್ಣೆನ ಹಾಕಿ ಆ ಬೆಣ್ಣೆ ಕರಗೋದಕ್ಕಿಂತ ಮುಂಚೆ ನಾನಿಲ್ಲಿ ಏನ್ ಪ್ಲೇಸ್ ಮಾಡ್ಕೊಂಡಿದ್ನಲ್ಲ ಬ್ರೊಕೋಲಿ, ಅದನ್ನ ಇಡ್ತಾ ಇದ್ದೀನಿ. ಇದು ಬೆಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗ್ಲಿ ಅಂತ. ಇದು ಜಾಸ್ತಿ ಏನು ಬೇಯೋದ್ ಬೇಕಾಗಿಲ್ಲ. ಇದು ಸ್ವಲ್ಪ ರೋಸ್ಟ್ ಆದ್ರೆ ಸಾಕಾಗುತ್ತೆ. ಇದು ಬ್ರೊಕೋಲಿ ಆಲ್ರೆಡಿ ಬೆಂದಿರುತ್ತೆ. ನಾವು ಮುಂಚೆ ನೀರಲ್ಲಿ ಕೂಡ ಬೇಯಿಸಿದೀವಿ. ಅದಾದ್ಮೇಲೆ ಬೆಣ್ಣೆ ಜೊತೆ ಕೂಡ ಸ್ಟಿರ್ ಫ್ರೈ ಮಾಡ್ಕೊಂಡಿದೀವಿ. ಇಲ್ಲಿ ನಾನು ಹಾಕಿರುವಂತ ಮಸಾಲೆ ಏನಿದೆ ಅದು ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕು. ಹಸಿ ವಾಸನೆ ಹೋಗಿ ಇದು ಬ್ರೊಕೋಲಿ ಸ್ವಲ್ಪ ಡ್ರೈ ರೋಸ್ಟ್ ಆಗ್ಬೇಕು. ಎಸ್, ಇಲ್ಲಿ ಇದಾಗಿದೆ. ಇದನ್ನ ನಾನು ಮಸ್ಟ್ ಅಂಡ್ ಶುಡ್ ಟ್ರೈ ರೆಸಿಪಿ ಅಂತಾನೆ ಹೇಳ್ತೀನಿ. ಯಾಕೆ ಅಂತಂದ್ರೆ ನಾವಿಲ್ಲಿ ಯಾವುದೇ ರೀತಿಯಾದ ಸಾಸಸ್ ನ ಯೂಸ್ ಮಾಡಿಲ್ಲ, ಇಲ್ಲ ಮೈದಾನ ಯೂಸ್ ಮಾಡಿಲ್ಲ, ಶುಗರ್ ನ ಕೂಡ ಯೂಸ್ ಮಾಡಿಲ್ಲ, ಮತ್ತೆ ಡೀಪ್ ಫ್ರೈ ಕೂಡ ಮಾಡಿಲ್ಲ. ಇಲ್ಲಿ ನಾವು ಯೂಸ್ ಮಾಡಿರುವಂತದ್ದೆಲ್ಲಾನು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್.
ಹಾಗಾಗಿ ಇದನ್ನ ಗಿಲ್ಟ್ ಫ್ರೀ ಆಗಿ ಮಕ್ಕಳಿಗೂ ಕೊಡ್ಬೋದು, ನಾವು ತಿನ್ಬೋದು. ಇದು ಸೆಕೆಂಡ್ ಮೆಥಡ್ ನ ಇಲ್ಲಿ ತೋರಿಸ್ತಾ ಇದ್ದೀನಿ. ಒಂದು ಪ್ಯಾನ್ಗೆ ಮತ್ತೆ ಸ್ವಲ್ಪ ಬೆಣ್ಣೆನ ಹಾಕಿ ಈಗ ನಾವು ಅದು ಏನ್ ಮಿಕ್ಕಿತ್ತಲ್ಲ ಬ್ರೊಕೋಲಿ, ಅದನ್ನ ಹೆಂಚ್ ಮೇಲೆ ಈ ತರ ಬಿಡಿ ಬಿಡಿಯಾಗಿ ಹಾಕೊಳ್ತಾ ಇದ್ದೀನಿ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಫಸ್ಟ್ ಮೆಥಡ್ ಗಿಂತ ಸೆಕೆಂಡ್ ಮೆಥಡ್ ಅಲ್ಲಿ ನಾವೇನ್ ಮಾಡಿದ್ವಿ ಅದು ತುಂಬಾನೇ ಕ್ರಿಸ್ಪಿಯಾಗಿ ಬಂದಿತ್ತು, ಮತ್ತೆ ಟೇಸ್ಟ್ ಮಾತ್ರ ಅಷ್ಟೇ ಚೆನ್ನಾಗಿತ್ತು. ಯಾರು ಹೊಸದಾಗಿ ಕುಕಿಂಗ್ ಕಲಿತಾ ಇದಾರೆ ಅವರು ಕೂಡ ಇದನ್ನ ಈಸಿಯಾಗಿ ಮಾಡ್ಕೊಳ್ಬಹುದು. ಇದನ್ನ ಮ್ಯಾರಿನೇಟ್ ಮಾಡಿ ರೆಡಿ ಇಟ್ಕೊಂಡ್ರೆ ಮನೆಗೆ ಗೆಸ್ಟ್ ಬರ್ತಾರಲ್ಲ ಆಗ ಬಿಸಿ ಬಿಸಿಯಾಗಿ ಸರ್ವ್ ಕೂಡ ಮಾಡ್ಬೋದು. ಮತ್ತೆ ಇದನ್ನ ಯಾವ್ದಾದ್ರು ಪಾರ್ಟಿ ಸ್ಟಾರ್ಟರ್ ಆಗಿ ಕೂಡ ಯೂಸ್ ಮಾಡ್ಬೋದು. ಇದು ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿ ಬಂದಿತ್ತು. ಇದನ್ನ ನೋಡ್ತಾ ಇದ್ದ ಹಾಗೆ ಬಾಯಲ್ಲಿ ನೀರ್ ಬರುತ್ತೆ. ಬ್ರೊಕೊಲಿ ದುಬಾರಿ ಆದ್ರೂ ಆರೋಗ್ಯಕ್ಕೆ ತುಂಬಾನೇ ಉಪಕಾರಿ. ಈ ಬ್ರೊಕೊಲಿಲಿ ಇಷ್ಟೆಲ್ಲ ಯೂಸಸ್ ಇದೆ ಅಂತಂದ್ರೆ ನಾವ್ ಯಾಕೆ ಇದನ್ನ ನಮ್ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಬಾರ್ದು ಅಲ್ವಾ? ಇದು ಈವ್ನಿಂಗ್ ಸ್ನಾಕ್ಸ್ ಗೆ ಪರ್ಫೆಕ್ಟ್ ಆಗಿರುತ್ತೆ. ಅಂಡ್ ಇದ್ರ ಜೊತೆ ನಾನು ಇನ್ನೂ ಒಂದು ರೆಸಿಪಿನ ಕೂಡ ಶೇರ್ ಮಾಡ್ತಾ ಇದ್ದೀನಿ. ನಾವು ಹೊರಗಡೆ ಗಾರ್ಲಿಕ್ ಬ್ರೆಡ್ ನ ತಿಂದೇ ಇರ್ತೀವಿ ಅಲ್ವಾ, ಅದನ್ನ ಯಾಕೆ ಮನೇಲಿ ಟ್ರೈ ಮಾಡಬಾರ್ದು? ಇದು ಒಂದು ತುಂಬಾನೇ ಈಸಿ ರೆಸಿಪಿ, ಮತ್ತೆ ಅಷ್ಟೇ ಟೇಸ್ಟ್ಫುಲ್ ಆಗಿ ಕೂಡ ಇರುತ್ತೆ. ಇದಕ್ಕೆ ಬೇಕಾಗಿರುವಂತದ್ದು 1 ಪೌಂಡ್ ಬ್ರೆಡ್, 1 ಗಡ್ಡೆ ಅಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ, ಇನ್ನ ಚಿಲ್ಲಿ ಫ್ಲೇಕ್ಸ್ ಆಪ್ಷನಲ್, ಮತ್ತೆ ಸ್ವಲ್ಪ ಬೆಣ್ಣೆ. ಬನ್ನಿ ಈಗ ಇದನ್ನ ಈಸಿಯಾಗಿ ಸಿಂಪಲ್ ಆಗಿ ಮತ್ತೆ ಬೇಗ ಹೇಗ್ ಮಾಡೋದು ಅಂತ ನೋಡ್ಕೊಂಡ್ ಬರೋಣ. ನಾನಿಲ್ಲಿ ಒಂದ್ ಚಿಕ್ಕ ಬೌಲ್ ತಗೊಂಡಿದ್ದೀನಿ. ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದಾಗಿ ತುರ್ಕೊಂಡಿಟ್ಟಿದ್ದೀನಿ, ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಬೆಳ್ಳುಳ್ಳಿನ ಮತ್ತೆ ಕೊತ್ತಂಬರಿನ ಚಾಪರಲ್ಲಿ ಹಾಕೊಂಡು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಎತ್ತಿಟ್ಕೊಳ್ಬಹುದು. ಈ ರೆಸಿಪಿನ ಸ್ಟಾರ್ಟ್ ಮಾಡೋದಕ್ಕಿಂತ ಒಂದ್ 10 ನಿಮಿಷದ ಮುಂಚೆ ಬೆಣ್ಣೆನ ಆಚೆ ಇಟ್ಕೊಳ್ಬೇಕಾಗುತ್ತೆ. ಬೆಣ್ಣೆ ಸ್ವಲ್ಪ ಕರಗಬೇಕು, ಹಾಗಂತ ಸ್ಟವ್ ಮೇಲೆ ಇಟ್ಟು ಕರಗಿಸ್ಬೇಡಿ, ಅದು ತುಪ್ಪ ಆಗುತ್ತೆ. ಬೆಣ್ಣೆ ನ್ಯಾಚುರಲ್ ಫಾರ್ಮ್ ಅಲ್ಲೇ ಸ್ವಲ್ಪ ಮೆತ್ತಗಾಗ್ಬೇಕು. ಅದನ್ನ ಒಂದ್ ಫೋರ್ಕ್ ಸಹಾಯದಿಂದ ಹೀಗೆ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಇನ್ನ ನಮ್ಮನೇಲಿ ನಾವು ಈ ಬ್ರೆಡ್ ನ ತರೋದಿಲ್ಲ, ಹೀಗೆ ಯಾರಾದ್ರೂ ಮನೆಗ್ ಬಂದಾಗ ತಂದ್ಕೊಟ್ರೆ ಮಾತ್ರ ಇದನ್ನ ಯೂಸ್ ಮಾಡ್ಕೊಳ್ತೀವಿ. ಇಲ್ಲ ಅಂತಂದ್ರೆ ಮಲ್ಟಿಗ್ರೇನ್ ವೀಟ್ ಬ್ರೆಡ್ ಬರುತ್ತೆ, ಅದನ್ನ ಯೂಸ್ ಮಾಡ್ಕೊಳ್ಬಹುದು. ಈ ಬೆಣ್ಣೆಗೆ ನಾನು ಆಗ್ಲೇ ಇಲ್ಲಿ ಬೆಳ್ಳುಳ್ಳಿ ಮತ್ತೆ ಕೊತ್ತಂಬರಿನ ಚಿಕ್ಕ ಚಿಕ್ಕದಾಗಿ ಏನ್ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಬೆರೆಸಿ ಮಿಕ್ಸ್ ಮಾಡ್ತಾ ಇದೀನಿ. ಇದಕ್ಕೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ನ ಆಡ್ ಮಾಡ್ಕೊಳ್ಬಹುದು. ಇಲ್ಲ ಖಾರ ಬೇಡ ಅಂತಂದವರು ಇದನ್ನ ಸ್ಕಿಪ್ ಕೂಡ ಮಾಡ್ಕೊಳ್ಬಹುದು. ಇಲ್ಲಿ ಬೆಳ್ಳುಳ್ಳಿನೂ ಸ್ವಲ್ಪ ಖಾರ ಫ್ಲೇವರ್ ಕೊಡುತ್ತೆ, ಹಾಗಾಗಿ ಚಿಲ್ಲಿ ಫ್ಲೇಕ್ಸ್ ನ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಇನ್ನ ನಾನಿಲ್ಲಿ 4 ಸ್ಲೈಸ್ ಬ್ರೆಡ್ ನ ತಗೊಂಡಿದ್ದೀನಿ. ನಾವಾಗ್ಲೇ ಏನ್ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಬೆಣ್ಣೆನ ನಾ ಇಲ್ಲಿ ತೋರಿಸ್ತಾ ಇದೀನಲ್ಲ, ಬ್ರೆಡ್ ಕಾರ್ನರ್ಸ್ಗೆ ಮತ್ತೆ ಬ್ರೆಡ್ಗೆ ಕಂಪ್ಲೀಟ್ ಆಗಿ ಈವನ್ ಆಗಿ ಅಪ್ಲೈ ಮಾಡಬೇಕು. ಇದನ್ನ ನೀವು ಒಂದ್ ಸ್ಪೂನ್ ಸಹಾಯದಿಂದ ಕೂಡ ಹಾಕ್ಬೋದು, ಇಲ್ಲ ಕೈಯಿಂದ ಕೂಡ ಹಾಕ್ಬೋದು. ಈ ಟೈಮಲ್ಲಿ ನಾವು ಒಂದ್ ಪ್ಯಾನ್ ನ ಇಟ್ಕೊಳ್ಳೋಣ. ಪ್ಯಾನ್ ಸ್ವಲ್ಪ ಬಿಸಿ ಆಗ್ಬೇಕು. ಇನ್ನ ನಾವಿಲ್ಲಿ ಬೆಣ್ಣೆ ಯೂಸ್ ಮಾಡಿರೋದ್ರಿಂದ ಪ್ಯಾನ್ ನ ಗ್ರೀಸ್ ಮಾಡುವಂತ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿ ನಾವ್ ಇದನ್ನ ಪ್ಯಾನ್ ಮೇಲೆ ಪ್ಲೇಸ್ ಮಾಡ್ಕೊಳ್ಬಹುದು. ಹೀಗೆ ನಮ್ಗೆ ಎಷ್ಟು ಬ್ರೆಡ್ ಸ್ಲೈಸಸ್ ಬೇಕು ಅಷ್ಟು ಬ್ರೆಡ್ ಸ್ಲೈಸಸ್ಗೆ ಅಪ್ಲೈ ಮಾಡಿ ರೆಡಿ ಮಾಡಿ ಇಟ್ಕೊಳ್ಬಹುದು. ಇದು ತುಂಬಾನೇ ಟೇಸ್ಟಿ ಆಗಿರುತ್ತೆ, ಮತ್ತೆ ಶಾರ್ಟ್ ಬ್ರೇಕ್ಗೆ ಪರ್ಫೆಕ್ಟ್ ಅಂತಾನೆ ಹೇಳ್ಬೋದು. ಹೀಗೆ ಒಂದೊಂದೇ ಬ್ರೆಡ್ ಸ್ಲೈಸಸ್ ನ ಪ್ಯಾನ್ ಮೇಲೆ ಪ್ಲೇಸ್ ಮಾಡ್ತಾ ಬರ್ಬೇಕು. ಇಲ್ಲಿ ನಾವು ಫ್ಲೇಮ್ ನ ಆದಷ್ಟು ಲೋ ಇಂದ ಮೀಡಿಯಂ ಫ್ಲೇಮ್ ಇಟ್ಕೊಂಡ್ರೆ ಸಾಕಾಗುತ್ತೆ. ಈ ಬ್ರೆಡ್ ರೋಸ್ಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಅವಾಗವಾಗ ನಾವು ಬ್ರೆಡ್ ನ ಹೀಗೆ ಫ್ಲಿಪ್ ಮಾಡ್ತಾ ಇರಬೇಕು. ನನಗೆ ಹೀಗೆ ಕೈಯಲ್ಲಿ ಮಾಡಿ ಅಭ್ಯಾಸ ಇದೆ. ಬಿಗಿನರ್ಸ್ಗೆ ಹೇಳ್ತಾ ಇದೀನಿ, ನಾನ್ ಮಾಡ್ತಾ ಇದೀನಿ ಅಂತ ನೀವು ರಿಪೀಟ್ ಮಾಡೋದಕ್ಕೆ ಹೋಗ್ಬೇಡಿ. ನೀವು ಯಾವ್ದಾದ್ರು ಒಂದು ಸ್ಪ್ಯಾಚುಲಾ ಯೂಸ್ ಮಾಡಿ ಇದನ್ನ ಫ್ಲಿಪ್ ಮಾಡ್ಬೋದು. ಹೀಗೆ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವಿದನ್ನ ಬೇಯಿಸ್ಕೊಳ್ಬೇಕಾಗತ್ತೆ. ಬ್ರೆಡ್ ಸ್ವಲ್ಪ ರೋಸ್ಟ್ ಆಗ್ಬೇಕು. ಅಂಡ್ ಇಲ್ಲಿಗೆ ನಮ್ಮ ಗಾರ್ಲಿಕ್ ಬ್ರೆಡ್ ರೆಸಿಪಿ ರೆಡಿ ಆಗುತ್ತೆ. ನಾನು ಈ ಗಾರ್ಲಿಕ್ ಬ್ರೆಡ್ ನ ಸ್ಟಿಕ್ಸ್ ತರ ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಇದನ್ನ ಯಾವ ಶೇಪ್ ಅಲ್ಲಿ ಬೇಕಾದ್ರೂ ಕಟ್ ಮಾಡಿ ಎತ್ತಿಟ್ಕೊಳ್ಬಹುದು. ಅಂಡ್ ಇದನ್ನ ಮಾಡ್ತಾ ಇದ್ದ ಹಾಗೆ ಇದ್ರ ಫ್ಲೇವರ್ ತುಂಬಾನೇ ಚೆನ್ನಾಗಿ ಬರುತ್ತೆ. ನೀವು ಖಂಡಿತ ಈ 2 ರೆಸಿಪೀಸ್ ನ ಒಂದ್ಸತಿ ಟ್ರೈ ಮಾಡ್ಬೇಕು. ಅಂಡ್ ಟ್ರೈ ಮಾಡಿ ಹೇಗ್ ಬಂದಿತ್ತು ಅಂತ ನನಗೆ ಕೆಳಗಡೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಒಂದು ಕಮೆಂಟ್ ಮಾಡಿ. ನಿಮ್ಗೆ ಈ 2 ರೆಸಿಪೀಸು ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.